ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣದ 8ನೇ ವಾರ್ಡ್ ಮಾರುತಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದ ಡೈರಿ ಚುನಾವಣೆಯಲ್ಲಿ 2 ಸ್ಥಾನಗಳಲ್ಲೂ ಜೆಡಿಎಸ್ ಬೆಂಬಲಿತರು ಭರ್ಜರಿ ಜಯ ದಾಖಲಿಸಿದ್ದು ಕಾಂಗ್ರೆಸ್ ಮುಖಂಡರು ಮುಖಭಂಗ ಅನುಭವಿಸಿದ್ದಾರೆ. ನಾಗಮಂಗಲ ಪಟ್ಟಣದ ಮಾರುತಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಮಂಗಳವಾರ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಎಲ್ಲಾ ಸ್ಥಾನಗಳಲ್ಲೂ ಜಯ ಸಾಧಿಸಿದೆ. ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ. ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನೇಗಿಲಯೋಗಿ ಸೊಸೈಟಿ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ವಿಜಯಕುಮಾರ್ ಪುಂಗ ನಾಯಕತ್ವದಲ್ಲಿ ನಡೆದ ಚುನಾವಣೆ ಇದಾಗಿದ್ದು, ಕಳೆದ 10 ವರ್ಷಗಳಿಂದ ಡೈರಿಗೆ ಚುನಾವಣೆ ನಡೆಯಲು ಅವಕಾಶ ಕೊಟ್ಟಿರಲಿಲ್ಲ. ಉತ್ಪಾದಕರ ಸಂಘ ನಾಗಮಂಗಲ ಇಲ್ಲಿ ಕಳೆದ 10 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಕೆಲವರು ಇದನ್ನ ಅಧಿಕಾರನ ಹಿಡಿದು ಡೈರಿನ ತುಂಬಾ ದುರುಪಯೋಗ, ಜನಗಳಿಗೆ, ರೈತರಿಗೆ, ಹಾಲು ಉತ್ಪಾದಕರಿಗೆ ಬೋನಸ್ಸು ಕೊಡ್ದಿಲ್ಲ, ಮೋಸ ಮಾಡಿಕೊಂಡು ಒಂದು ಬಿಲ್ಡಿಂಗು ಕಟ್ದಿಲ್ಲ, ಎಲ್ಲ ಅನ್ಯಾಯ ಮಾಡ್ತಾ ಇದ್ರು. ಇದನ್ನ ಜನ ವಿರೋಧಿಸಿ ಹೆಚ್ಚಿನ ಬಹುಮತಗಳಿಂದ 9ಕ್ಕೆ 9 ಜನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ, ಮಹಿಳೆಯರನ್ನ ಗೆಲ್ಲಿಸಿದ್ದಾರೆ. ಇನ್ನು ಮುಂದೆ ಅವರು ಆದಷ್ಟು ಎಲ್ಲರಿಗೂ, ರೈತರಿಗೆ, ಹಾಲು ಉತ್ಪಾದಕರಿಗೆ ಬೋನಸ್ ಕೊಡ್ತಾರೆ. ಒಂದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಆಲೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದೆ ಹೆಚ್ಚಿನ ರೀತಿಯಲ್ಲಾಗುತ್ತೆ. ಇದೇ ರೀತಿ ಸಹಕಾರ ಎಲ್ಲರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಸುರೇಶ್ ಗೌಡ್ರು ಬೆಂಬಲಿತ ಪುಂಗಣ್ಣವರು, ವಿಜಯಕುಮಾರ್ ಅವರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಒಂದು ತಪ್ಪುಗಳು, ಮೋಸ ಆಗದಂಗೆ ಹಾಲು ಉತ್ಪಾದಕರಿಗೆ ಈ ಡೈರಿ ಸುಸಜ್ಜಿತವಾಗಿ ನಡೆಯುತ್ತೆ ಅಂತ ಆಶ್ವಾಸನೆ ಕೊಡ್ತೀವಿ. ಈಗ ಜೆಡಿಎಸ್ ಮುಖಂಡರ ಬೆಂಬಲದೊಂದಿಗೆ ಗೆದ್ದಿರುವ ಚಂದ್ರಕಲಾ, ಜ್ಯೋತಿ, ಲಕ್ಷ್ಮಿ, ಸುನಂದ, ಸುಭದ್ರಮ್ಮ, ಸುಶೀಲಮ್ಮ, ಪ್ರೇಮ, ಪುಟ್ಟಮ್ಮ ನಾವೆಲ್ಲರೂ ಒಗ್ಗಟ್ಟಾಗಿ ಡೈರಿ ಮತ್ತು ರೈತರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ನೂತನ ಮಹಿಳಾ ನಿರ್ದೇಶಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮಹಿಳೆಯರು ಗೆದ್ದಿದ್ದೀವಿ ಜನಗಳ ಸಹಕಾರದಿಂದ. ಆದ್ದರಿಂದ ಡೈರಿ ಕಟ್ಟಿ ಬೋನಸ್ ಕೊಟ್ಟು ಜನಗಳಿಗೆ, ಹಾಲು ಉತ್ಪಾದಕರಿಗೆ ಒಳ್ಳೆಯ ಅಭಿವೃದ್ಧಿಯಲ್ಲಿ ಇಸ್ಕೊಂಡು ಹೋಗ್ತೀವಿ. 9 ಜನ ಒಗ್ಗಟ್ಟಲ್ಲಿ ಇವತ್ತು ಗೆದ್ದುಬಿಟ್ಟು ಒಂದು ತಿಂಗಳು ಬರೋದು ಹೋಗೋದು ಮಾಡ್ದಂಗೆ ಕಂಡೀಷನ್ ಆಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ 5 ವರ್ಷನೂ ಕಂಪ್ಯೂಟಾಗಿ ಮಾಡಿ ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು, ಪುರಸಭೆ ಸದಸ್ಯರಾದ ವಿಜಯಕುಮಾರ್ ಪುಂಗ, ರಂಗಣ್ಣ, ಗೋವಿಂದರಾಜು, ಈಶಣ್ಣ, ಶ್ರೀನಿವಾಸ್, ಮಹೇಶ್, ಶೇಖರ್, ಮಂಜುನಾಥ್, ಕೇಶವ, ರಾಜು, ಪ್ರವೀಣ, ಉಮೇಶ್, ಲೋಕೇಶ್ ಸೇರಿದಂತೆ 100 ಜನ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.